ದಿನ ಹಿಂಗ್ ಇಡ್ತಿದ್ವು ಸೇಮ್ ಅಕ್ಕಿ ಅದೇ ತರ ಇಡ್ತಾ ಇದ್ವಿ ಅಷ್ಟೇ ಜನ ಅದ್ ಹೆಂಗೆ ಆ ಪಾತ್ರೆ ಲೆವೆಲ್ ಆಗೋದು ಹಿಂಗ್ ಉಕ್ಕೊಂಡು ಮೇಲೆ ಬರೋ ಸ್ಟಾರ್ಟ್ ಆಯ್ತು ಅವಾಗ ಒಂಥರ ಎಲ್ಲಾರು ಮಾಡ್ಕೊಂಡು ನೋಡೋ ಬೈಲಲ್ಲಿ ದೇವಸ್ಥಾನದ ಎದುರುಗಡೆ ಬೈಲಲ್ಲಿ ಅಲ್ಲಿ ಒಲೆ ಇಟ್ಬಿಟ್ಟು ಚಿಕನ್ ಫ್ರೈ ತರ ಮಾಡಿ ಅದಕ್ಕೆ ಅನ್ನ ಹಾಕ್ಬಿಟ್ಟು ಬಿರಿಯಾನಿ ತರ ಮಾಡ್ಬಿಟ್ಟು ಸ್ವಲ್ಪ ದಮ್ ಆಗ್ಲಿ ಅಂತ ತಟ್ಟೆ ಮುಚ್ಚಿಬಿಟ್ಟು ಬಂದ್ ಈ ಕಡೆ ಆಮೇಲೆ ಒಂದ್ 10 ನಿಮಿಷ ಬಿಟ್ಟು ಹೋಗ್ತಾರೆ ತಟ್ಟೆ ಮುಚ್ಚಿದಂಗೆ ಇದೆ ನಾಯಿ ತಿಂದಿಲ್ಲ ನಾಯಿ ಏನೋ ಬಂತಂದ್ರೆ ತಟ್ಟೆ ಬಾಣ್ಲಿ ಬೀಳಿಸ್ಬೇಕಿತ್ತು ಇವೆಲ್ಲ ಆಗ್ಬೇಕಿತ್ತು ಅದು ತಟ್ಟೆ ಮುಚ್ಚಿದಂಗೆ ಮುಚ್ಚಿದ್ರೆ ತಟ್ಟೆ ಫುಲ್ಲು ಕೆಳಕ್ ಹೋಗ್ಬಿಟ್ಟಿದೆ ಬಾಣ್ಲಿ ಕೆಳಕ್ಕೆ ಫುಲ್ ಕಡಿಮೆ ಆಗಿದೆ ತೆಗೆದು ನೋಡಿದರೆ ಅದ್ರಲ್ಲಿ ಚಿಕನ್ ಪೀಸ್ ಅನ್ನೋದು ಒಂದಿಲ್ಲ ಅನ್ನ ಮಾತ್ರ ಇಷ್ಟೇ ಒಂದು ನರಪಿಲ್ಲೇನು ದೇವಸ್ಥಾನದ ಒಳಗಡೆ ಯಾರು ಹೋಗಲ್ಲ ಮತ್ತೆ ಅಲ್ಲಿ ಓಡಾಡೋಕ್ಕೂ ಜನ ಸಮೇತವಾಗಿ ಎದುರು ಕರೆಕ್ಟಾಗಿ 12:35 ಕರೆಕ್ಟಾಗಿ ದೇವ್ರ ಮನೆಗೆ ಪ್ರತಿಯೊಂದು ಹೂಗಿ ಎಲ್ಲ ಕರೆಕ್ಟ್ ಆಗಿದ್ದು ಅವ್ರ ಮನೆಗೆ ಒಂದು ಹೆಣ್ಣು ದೇವ್ರ ಪೂಜೆ ಮಾಡ್ತಾ ಇದ್ರೆ ನಿಂಬೆಹಣ್ಣಿನ ದೀಪ ಮಾಡ್ಕೊಂತ ಬರ್ಲಿ ಪೂಜೆ ಮಾಡ್ಲಿ ಮೌನವಾಗಿ ಯಾರ ಜೊತೆ ಮಾತಾಡ್ತಿದ್ವಿ ಭಯ ಬೀಳ್ದಿನ ಅವ್ರು ಪೂಜೆ ಮಾಡ್ಕೊಂತ ಬರ್ಲಿ ಭಗವಂತನೇ ಬಂದು ಅವ್ರ ಬೆನ್ನಿಂದ ನಿಂತ್ಕೊಂಡು ದರ್ಶನ ಕೊಡ್ತಾರೆ. 24-25 ವರ್ಷದಿಂದ ಸಮಸ್ಯೆ ಇತ್ತು ಅವ್ರ ಮನೆಯವ್ರಿಗೆ ತುಂಬ ಮಲಗಿಯಕ್ಕೆ ಬಿಡಲ್ಲ ಒಡೆದು ಎಬ್ಬರಿಸೋದು ಮತ್ತು ಲಾಸ್ಟ್ ಟೈಮ್ ನಾನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ವಿ ಅದು ಬಂದು ಯಾವ ರೀತಿ ಹಿಂಸೆ ಕೊಡುತ್ತೆ ಅಂತೇಳಿ ಇವ್ರ ಮನೆಯವ್ರಿಗೂ ಸೇಮ್ ಅದೇ ಥರ ಹಿಂಸೆ ಕೊಡ್ತಾ ಇತ್ತು ಅದು ಬಂದು ಅಂದರೆ ಗಂಡ ಹೆಂಡತಿ ಚೆನ್ನಾಗಿರೋಕೆ ಬಿಡ್ತಾ ಇರಲಿಲ್ಲ ಬೇರೆ ಥರ ಎಲ್ಲ ಹಿಂಸೆ ಕೊಡ್ತಾ ಇತ್ತು ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಿತ್ತು. ಆಮೇಲೆ ಇವರೆಲ್ಲ ಕಡೆ ಸುತ್ತಿ ಭಾಳಷ್ಟು ದುಡ್ಡು ಖರ್ಚು ಮಾಡಿ ಎಲ್ಲ ಮಾಡ್ಕೊಬಿಟ್ಟವ್ರೆ ಇವ್ರಿಗೆಲ್ಲೂ ಪರಿಹಾರ ಸಿಕ್ಕಿಲ್ಲ. ಆಮೇಲೆ ನಮ್ಮಲ್ಲಿ 1 ವರ್ಷದಿಂದ ಬರ್ತಿದ್ರು ಈ ಹುಡುಗಿ ನೋಡೋಕೆ ವಿಶೇಷವಳು ಈ ಹುಡುಗಿ ಹತ್ರ ಏನು ಕೆಲಸ ಆಗುತ್ತಪ್ಪ ಅಂದ್ಬಿಟ್ಟು ಪೂಜೆಗೆ ಬರೋರು ಮಾತಾಡಿಸ್ಕೊಳ್ಳೋರು ಹೋಗೋರು ಒಂದು ಫ್ಯಾಮಿಲಿ ಫ್ರೆಂಡ್ ಥರನೇ ಇವ್ರ ಹತ್ರ ಏನಾಗುತ್ತೆ ಅಂತೇಳಿ ನಂಬಿರಲಿಲ್ಲ. ಕೊನೆಗೆ ಮನಸ್ಸು ರೋಸ್ ಎತ್ಬಿಟ್ಟು ನೋಡೇ ಬಿಡೋಣ ಇದೊಂದು ಲಾಸ್ಟ್ ಫೈನಲ್ ಅಂತೇಳಿ ನಮ್ಮ ಹತ್ರ ಬಂದು ಎಲ್ಲರ ಕುಟುಂಬ ಸಮೇತ ಬಂದು ಮಾತಾಡಿಕೊಂಡು ಆಯ್ತು ನಾನು ಮಾಡಿಕೊಡ್ತೀನಿ ಹೋಗು ಅಂತೇಳಿ ಇದು ಮಾಡಿ ಆಮೇಲೆ ಮಾಡಿಕೊಟ್ಟೆ. ಇವಾಗ ಚೆನ್ನಾಗಿದ್ದಾರೆ. ಮುಂದೆ ಅವ್ರ ಬಾಯಲ್ಲೇ ಕೇಳಿ ಹೇಗಿದ್ದಾರೆ ಅಂತ ಹೇಳಿ ಸರ್. ನಾನು ಸುಮಾರು ಒಳ್ಳೆ ದೊಡ್ಡ ವ್ಯಕ್ತಿಗಳವರೆಗೂ ಹೋಗಿದ್ದೆ. ಸುಮಾರು ಒಂದು 10-15-20 ಲಕ್ಷ ಅವ್ರಿಗೆ ಖರ್ಚು ಮಾಡಿದ್ದೀನಿ. ಎಲ್ಲ ಥರ ನೋಡ್ಬಿಟ್ಟಿದ್ದೀನಿ. ಹಿಂಗೆ ಆಂಧ್ರ ತಮಿಳ್ನಾಡು ಎಲ್ಲ ನೋಡ್ಬಿಟ್ಟಿದ್ದೀನಿ, ಮಸೀದಿ ಎಲ್ಲ ನೋಡ್ಬಿಟ್ಟಿದ್ದೀನಿ. ನಮಗೆಲ್ಲೂ ಆಗಿಲ್ಲ. ಬಟ್ ಎಲ್ಲ ಆಶ್ವಾಸನೆ ದುಡ್ಡು ಇಸ್ಕೊಳ್ಳೋರು ದುಡ್ಡು ಇಸ್ಕೊಂಡು ಮಾಡಿಕೊಡ್ತೀನಿ ಹಂಗೆ ಹಿಂಗೆ ನಿನಗೆ ಹಿಂಗೆ ಅಂತ ಎಲ್ಲ ಮಾಡೋರು ಒಂದು ಮಾಡಿಕೊಟ್ಟಿಲ್ಲ. ಅದು ಮಾಡಿಕೊಟ್ರು ನಾನು ತೊಗೊಂಡೋಗೋದು ಮನೇಲಿ ತೊಗೊಂಡೋಗಿ ಇಕ್ಕೊಳ್ಳೋದು ಇದ್ರಲ್ಲಿ ಆಗುತ್ತೇನೋ ಅದ್ರಲ್ಲಿ ಆಗುತ್ತೇನೋ ಏನೊಬ್ಬರು ಮಾಡಿದ್ದು ಏನೋ ಒಂದು ಕೆಲಸ ಒಳ್ಳೇದಾಗ್ಬೋದೇನೋ ಒಂದು ದಿವಸ ಕಾಯೋಣ ಅಂತ ಸುಮಾರು ವರ್ಷದಿಂದ ವೆಯ್ಟ್ ಮಾಡಿದೆ. ನಾನು ಇಲ್ಲಿಗೂ ಬಂದು ಒಂದು 6 ತಿಂಗಳು ಸುಮ್ಮನೆ ಬರೋದು ಹೋಗೋದು ಮಾಡ್ತಿದ್ದೆ. ಇವರು ಮೇಡಮ್ನವರು ನೋಡೋಕ್ಕೆ ಏನು ಮಾಡ್ತಾರೋ ಏನೋ ಇಲ್ವೋ ನನಗೂ ಗೊತ್ತಿಲ್ಲ, ನೋಡೋಣ ಒಂದು ಸ್ವಲ್ಪ ದಿವಸ ಅಂತೇಳಿ ವೆಯ್ಟ್ ಮಾಡ್ತಾ ಆಮೇಲೆ ನಮ್ಗೆ ಯಾಕೆ ಬೇರೆ ಕಡೆ ತಿರುಗಿ ಮತ್ತೆ ಯಾಕೆ ಹೋಗೋದು, ಇವರು ನಮಗೆ ಚೆನ್ನಾಗಿ ಒಂಥರ ಫ್ಯಾಮಿಲಿ ಫ್ರೆಂಡ್ ಥರ ಆಗೋದು. ಹೋಗಿದ ತಕ್ಷಣ ನಾವೇನು ಮಾಡ್ದೋ ಇವ್ರ ಮನೆಗೆ ಬರೋದು ಹೋಗೋದು ಮಾಡ್ಕೊಂಡಿದ್ದೋ. ಸ್ವಲ್ಪ ಇವರೆಲ್ಲ ಮಾಡೋದು ನೋಡೋದು ಎಲ್ಲ ನೋಡಿದ್ವಿ. ಇವ್ರನ್ನೇ ಇಟ್ಕೊಂಡ್ರೆ ನಮ್ಮ ಕೆಲಸ ಆಗ್ಬೋದು ಅಂತ ಒಂದು ದೇವ್ರ ಮೇಲೆ ಇದು ಮಾಡಿ ನಾನು ಬಂದೆ. ನನಗೆ ಸ್ವಲ್ಪ ನಂಬಿಕೆನೂ ಬಂತು, ಕೆಲಸಗಳು ಆಯಿತು. ಸ್ವಲ್ಪ ಕೆಲಸಗಳು ಚೆನ್ನಾಗಿ ಇವಾಗ ಆಗ್ತಾಯಿದೆ. ಸ್ವಲ್ಪ ದಿವಸ ಕಾಯಬೇಕು, ಕಾದಿದೆ. ಸ್ಟಾರ್ಟಿಂಗಲ್ಲಿ ಏನು ಗೊತ್ತಾಗಿಲ್ಲ. ಇವಾಗ ಒಂದು ಸ್ವಲ್ಪ ಚೇತರಿಸ್ಕೊಂಡು ಮೇಲೆ ಬರ್ತಾ ಇದ್ದೀನಿ. ಕೆಲಸಗಳು ಅಷ್ಟೇ ಒಂದ್ರ ಮೇಲೆ ಒಂದು ಇವಾಗ ಬರ್ತವೆ, ಕೆಲಸಗಳು ಬರ್ತವೆ. ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಬೋದು. ಯಾಕೆಂದ್ರೆ ನಾನು ಆಲ್ರೆಡಿ ಸೋತೋಗ್ಬಿಟ್ಟಿದ್ದೀವಿ. ಇದ್ದಾಗ ಮಾಡೋಕ್ಕಾಗಿಲ್ಲ, ಅವಾಗ ಬರಲಿಲ್ಲ ಕೆಲಸ. ಇವಾಗ ಬರ್ತಾಯಿದೆ, ಇವಾಗ ಮಾಡೋಕ್ಕಾಗಲ್ಲ. ಬಟ್ ಇವಾಗ ಒಂದೊಂದು ಬರ್ತಾಯಿದೆ. ಇಲ್ಲಿ ಬಂದೋದ್ಮೇಲೆಲ್ಲ ಸ್ವಲ್ಪ ದಾರಿ ಫ್ರೀ ಆಗಿದೆ, ಚೆನ್ನಾಗಿದ್ದೀವಿ. ಒಂದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗೂ ಇದ್ದೀವಿ. ಯಾಕೆ ಅದ್ರಾಗೇನು ಇದಿಲ್ಲ. ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ. ಮನೆಯವ್ರದ್ದು ಸ್ವಲ್ಪ ಅವ್ರದ್ದು ಪರವಾಗಿಲ್ಲ, ಅವರು ಚೆನ್ನಾಗಿದ್ದಾರೆ. ಮೊದಲಿಗಿಂತ ನಾವು ಏನಪ್ಪ ಅಂದ್ರೆ ಒಂದು ದಿವಸ ರಾತ್ರಿ ಕಳಿಬೇಕಂದ್ರೆ ಒಂದು ರಾತ್ರಿ ಬೆಳಿಗ್ಗೆ ಹಗಲಲ್ಲಿ ಇದ್ಬಿಡ್ತೀವಿ, ರಾತ್ರಿ ಹೊತ್ತು ನಮ್ಮ ಕೈಲಾಗ್ತಾ ಇರಲಿಲ್ಲ. ಆ ಥರ ಇದ್ದು ಇವಾಗ ನೈಟಲ್ಲೂ ನಿದ್ದೆ ಮಾಡ್ತೀವಿ. ಯಾವ ಥರ ತೊಂದರೆ? ನೈಟ್ ಯಾವ ಥರ ತೊಂದರೆ ನಮ್ಗೆ ಏನೋ ಒಂದು ಕತ್ಲಲ್ಲಿ ಏನೋ ಒಂಥರ ಬರುತ್ತಾ, ಇವಾಗ ಪಕ್ಕದಲ್ಲಿ ಬಂದು ಏನೋ ಒಂಥರ ಮನಿಕೊಳ್ಳೋ ಥರ. ಇವಾಗ ನಾನು ಅನ್ಕೊಂಬಿಡೋದು ಅವರು ಅಂದ್ರೆ ಆ ಶಕ್ತಿ ಬಂದು ಇವ್ರ ಮಿಸಸ್ ಜೊತೆ ಗಂಡ ಹೆಂಡತಿ ತರ ಇರೋದು. ಆಮೇಲೆ ನಮಗೆ ಒಂದು ಹೆಣ್ಣು ಬರೋ ಥರ, ನಿಮಗೂ ಆ ಥರ ನಮಗೂ ಬರುತ್ತೆ. ಇವ್ರಿಗೆ ಹೆಣ್ಣಿನ ರೂಪದಲ್ಲಿ ಬರ್ತಿತ್ತು, ಅವ್ರಿಗೆ ಗಂಡಿನ ರೂಪದಲ್ಲಿ. ನಿಜವಾಗ್ಲೂ ಇವಾಗ ನಮ್ಮ ಮನೆಯವರೇ ಅನ್ನೋ ಥರ ಬರುತ್ತೆ. ಅದು ನಾನು ಹೌದು ನಮ್ಮ ಮನೆಯವರೇ ಅನ್ಕೋಬೇಕು. ಒಂದೊಂದು ಟೈಮ್ ನಮ್ಗೆ ಯಾವುದೋ ಒಂದು ಪ್ರಾಣಿ ಪಕ್ಷಿ ಥರ ಬರುತ್ತೆ. ಪ್ರಾಣಿ ಪಕ್ಷಿ ಥರ ಬಂದಾಗ ನಮ್ಗೆ ಕನಸಲ್ಲಿ ಬಂದಂಗೆ ಬರುತ್ತೆ. ಬಂದಾಗ ನಾನು ಈ ಥರ ಆಗ್ತಾ ಇದೆಯಾ ಅಂತ ಟಕ್ ಅಂತ ಎಚ್ಚರಿಕೆ ಆದರೆ ಅದಕ್ಕೆ ನನಗೆ
ಎಚ್ಚರಿಕೆ ಆದರೆ ಓ ಈ ಥರ ಆಗ್ತಾಯಿದೆ ಅಂತ ನಾನು ಎದ್ಬಿಡ್ತೀನಿ. ಎದ್ದಾಗ ನನಗೆ ಸಮಸ್ಯೆ ಆಗಲ್ಲ, ಬೇರೆ ಥರ ಸಮಸ್ಯೆಗಳು ಬರ್ತವೆ ಮುಂದೆ. ಆ ಸಮಸ್ಯೆ ಬರೋಕ್ಕೆ ಮುಂಚೆ ಎಚ್ಚರಿಕೆ ಆದರೆ ಟಕ್ಕಂತ ಎದ್ಬಿಡ್ತೀನಿ. ಇಲ್ಲ ಅಂದಾಗ ಅದು ನನಗೆ ಮಾಮೂಲಿ ಅದು ಆಗೋಗಿರುತ್ತೆ. ಬಟ್ ಅದು ಹೇಳೋಕ್ಕಾಗಲ್ಲ. ನನಗೆ ಸುಮಾರು ಒಂದು 25 ವರ್ಷದಿಂದ ನನಗೆ ಆ ಥರ ಪ್ರಾಬ್ಲಮ್. ಇವ್ರಿಗೂ ಎಲ್ಲ ತೆಗೆದು ಎಲ್ಲ ಕಟ್ಟೊಡ್ದು ಇವ್ರಿಗೂ ಬಂದೋಬಸ್ತ್ ಮಾಡಿ ಬೆಳ್ಳಿ ಯಂತ್ರ ಕೊಟ್ಟಿದ್ರು. ಹಾಕಿದ್ದಾರೆ ನಾವು ಇಲ್ಲಿ ಕಟ್ಕೊಂಡು. ಇದು ಒಂಥರ ಯಕ್ಷಿಣಿ ಥರ ಇದು, ಅಂದರೆ ಗಂಡಿನ ರೂಪನೂ ತಾಳುತ್ತೆ, ಹೆಣ್ಣಿನ ರೂಪನೂ ತಾಳುತ್ತೆ, ಮತ್ತೆ ಪ್ರಾಣಿ ರೂಪಗಳಲ್ಲೂ ಕಾಣಿಸ್ಕೊಳ್ತಾವೆ ನಮಗೆ. ಅದು ದಶಾವತಾರ ಥರ ಇವಾಗ ಏನೋ ಒಂದು ಹಸು ಬಂದಿದೆ, ನಾವು ಹಸು ಅಲ್ವಾ ಅಂತ ನಾವು ಇದು ಮಾಡ್ತೀವಿ. ಅದು ನೋಡಿದಲ್ಲ ಹಸುನೇ, ಬಟ್ ಆ ಹಸುನ ಅದು ಚೇಂಜಪ್ ಹೆಂಗಾಗುತ್ತೆ ಅಂದರೆ ಲಾಸ್ಟಲ್ಲಿ ಒಂದು ಹೆಣ್ಣು ರೂಪ ಆಗೋಗ್ಬಿಡುತ್ತೆ. ಹಾಂ, ಅದು ಯಾಮಾರಿಸುತ್ತೆ ಅಂದರೆ ನಾವೇ ಒಂದು ಫೂಲ್ ಆಗ್ಬಿಡ್ತೀವಿ. ಬಟ್ ಈ ಥರ ಆದಾಗ ನನಗೆ ಟಕ್ಕಂತ ಎದ್ದು ಆಚೆ ಕೂತ್ಕೊಂಡೋ ಇಲ್ಲ ಆಚೆ ಓಡಾಡ್ಕೊಂಡೋ ಒಂದು ರೌಂಡ್ ಬಂದು ಮತ್ತೆ ನಾನು ಮಲಗ್ತೀನಿ. ಆ ಥರ ಈಗ ಏನೂ ಇಲ್ಲ ಈ ಥರ. ಇವಾಗ ಹೆಚ್ಚು ಕಮ್ಮಿ ನನಗೆ 99% ಇವಾಗ ಏನೂ ಇಲ್ಲ, 99% ನನಗೇನೂ ಇಲ್ಲ. ಮತ್ತೆ ನಿಮ್ಮ ಮೇಡಮ್ನವ್ರು ಹೇಳ್ತಾ ಇದ್ದಾರೆ ಬರ್ತಾ ಇರ್ರಿ ಹೋಗ್ತಾ ಇರ್ರಿ ಅಂತ. ಬರ್ತಾ ಇದ್ದೀನಿ. ಪ್ರತಿ ಅಮಾವಾಸ್ಯೆಗೆ ತಪ್ಪಿಸ್ಕೊಳ್ಳಲ್ಲ, ಬರ್ತೀನಿ. ಅಮಾವಾಸ್ಯೆಗೆ ಬರ್ತಾ ಇದ್ದೀನಿ. ಬರ್ತಾರೆ. ಮತ್ತೆ ಅವ್ರಿಗೆ ಅನುಕೂಲ ಆಗಿರೋದಕ್ಕೆ ಇಲ್ಲಿ ಬಂದು ಏನೋ ಒಂದು ಸೇವೆ ಮಾಡ್ತಾರೆ. ಕಾಟೇರಮ್ಮ ಮಂದಿ ಏನೋ ಒಂದು ಸ್ವಲ್ಪ ಇಲ್ಲಿ ಬಂದು ಒಂದು ನೆಮ್ಮದಿ ಆಗುತ್ತೆ. ಒಂದು ಎಷ್ಟೇ ಕಷ್ಟ ಇದ್ದರೂ ಒಂದು ಅವತ್ತು ಅಮಾವಾಸ್ಯೆ ದಿವಸ ಬಂದು ಇವನು ಮಾತಾಡಿಸ್ಕೊಂಡು ಇಲ್ಲೆಲ್ಲ ದೇವ್ರದ್ದು ಸೇವೆ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಇವಾಗ ಮನೆಯಲ್ಲಿ ಇವಾಗ ಸ್ವಲ್ಪ ಎಲ್ಲ ಸಮಸ್ಯೆಗಳೆಲ್ಲ ಸ್ವಲ್ಪ ತೊಂದರೆ ಕಮ್ಮಿ ಆಗಿದೆ. ಬಟ್ ನಾನು 3-4 ಸುಮಾರು ಜಾಗ ಎಲ್ಲ ಚೇಂಜ್ ಮಾಡಿದೆ. ಅದು ನಾನು ಎಲ್ಲೆಲ್ಲಿ ಅಂತ ಹೇಳೋಕ್ಕಾಗಲ್ಲ. ಬೆಂಗಳೂರೆಲ್ಲ ರೌಂಡ್ ಹೊಡ್ಕೊಂಡಿದ್ದೀನಿ. ಆ ರೌಂಡ್ ಮನೆ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋದ್ರು ಅಲ್ಲೂ ಸಮಸ್ಯೆನೇ. ನಾನು ಅದಕ್ಕೆ ಸರ್ ಆಚೆ ಇದ್ದಿದ್ದು, ನಾವು ಆಚೆನೇ ಇದ್ದಿದ್ದು, ದುಡ್ಕೊಂಡು ಚೆನ್ನಾಗಿ ತಿಂತಾ ಇದ್ದೆ. ತಿಂಗಳು ಏನಿಲ್ಲ ಅಂದ್ರೆ ಒಂದು 45,000 ರೂಪಾಯಿ ಸಂಪಾದನೆ ಮಾಡೋ ಥರ ಇದ್ದೆ ನಾನು. ಡೈಲಿ ಏನಿಲ್ಲ ಅಂದ್ರೆ 1,000-2,000 ಸಂಪಾದನೆ ಇದ್ದಿದ್ದು ಮನೆಗೆ ಹೋಗ್ತಿರ್ಲಿಲ್ಲ. ಆ ಥರ ಬಿಸ್ನೆಸ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿದ್ದೋನು ಸ್ವಲ್ಪನೇ ನನಗೆ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ತಾ ಈ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋದರೆ ಅಲ್ಲೊಂದು 3 ತಿಂಗಳು 4 ತಿಂಗಳು ಚೆನ್ನಾಗಿರ್ತಿದೆ. ಮತ್ತು ಅಲ್ಲಿ ಪ್ರಾಬ್ಲಮ್ ಆಗೋದು. ಅಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋದರೆ ಅದು ಅದೇ ಸಮಸ್ಯೆ. ಲಾಸ್ಟ್ಗೆ ಏನು ಬಂದರೆ ಊರಿಗೆ ಹೋಗ್ಬಿಟ್ಟೆ. ಇಲ್ಲಿ ಎಲ್ಲ ಸಮಸ್ಯೆ ಆಗಿ ಇಲ್ಲಿ ಬೇರೆ ನನ್ನ ಫ್ರೆಂಡ್ಸ್ಗಾಗಲಿ ಇಲ್ಲ ನನ್ನ ಅಕ್ಕಪಕ್ಕ ಗೊತ್ತಿರೋರ್ಗೆ ಏನು ತೊಂದರೆ ಆಗ್ಬಾರ್ದು. ಯಾಕೆಂದರೆ ನನಗೆ ಈ ಥರ ಆಗಿದೆ ಅಂತ ಗೊತ್ತಾದಾಗ ಏನೋ ಒಂದು ಇಷ್ಟು ವರ್ಷ ಚೆನ್ನಾಗಿದ್ನಲ್ಲ ಇವ್ನಿಗೆ ಏನಾಯಿತು ಅಂತ ಅವ್ರಿಗೆಲ್ಲ ಒಂದು ಇದಾಗಿ ಅವ್ರ ಕಡೆ ಒಬ್ಬರು ನೋವು ಕೊಡಬಾರ್ದು ಅಂಥೇಳಿ ನಾನು ಸ್ವಂತ ಅವ್ರಿಗೆ ಏನೋ ಹೆಚ್ಚು ಕಮ್ಮಿ ಆದರೂ ನಮ್ಮೂರಲ್ಲೇ ಅಲ್ಲೇ ಇದ್ಬಿಡೋಣ, ಅಲ್ಲೇ ಏನಾದರೂ ಆಗಿದ್ರೆ ನಮಗೆ ನಮ್ಮ ಜಾಗ ಅಲ್ವಾ ಅಂತ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಅದೇನಾಯಿತು, ಅಲ್ಲಿಂದ ಮತ್ತೆ ಅದೇ ಸಮಸ್ಯೆ ಬಂತು. ಏನು ಹೇಳ್ತೀರಾ ಈಗ ದೇವಸ್ಥಾನದ ಬಗ್ಗೆ ಏನಿಲ್ಲ ಸರ್. ದೇವಸ್ಥಾನದ ಬಗ್ಗೆ ನಾನು ಹೇಳಬೇಕು ಅಂದರೆ ನಮಗೆ ಇವ್ರ ರೂಪದಲ್ಲೇ ದೇವ್ರು ಕಾಣಿಸ್ತಾನೋ ಇಲ್ಲ ದೇವ್ರ ರೂಪದಲ್ಲಿ ಇವರೇ ಕಾಣಿಸ್ತಾನೋ ನನಗಂತೂ ಗೊತ್ತಿಲ್ಲ. ಇಲ್ಲಿ ಈ ಜಾಗಕ್ಕೆ ಬಂದು ಹೋಗ್ತಾಯಿದ್ದೀನಿ. ಅಷ್ಟು ನಂಬಿಕೆ ಇಟ್ಕೊಂಡಿದ್ದೀನಿ ದೇವರು. ಒಳ್ಳೆಯದಾಗಲಿ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಸ್ಪೆಷಲಿ ಸಂಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣದ ಕ್ಲೂ ಕೊಟ್ಟಿದ್ದೀವಿ ಲಾಸ್ಟ್ ವಿಡಿಯೋದಲ್ಲಿ. ದೈವ ಸಂಚಾರ, ಅದರಲ್ಲಿ ಗ್ರಾಮ ದೇವತೆಗಳು ಅವುಗಳು ಕೂಡ ಗ್ರಾಮನ ಸಂಚಾರ ಮಾಡ್ತವೆ. ಸಂಜೆ ಹೊತ್ತು ಈ ಸಂಚಾರ, ದೈವ ಸಂಚಾರ ಏನಕ್ಕೋಸ್ಕರ ದೈವ ಸಂಚಾರ ಇರುತ್ತೆ, ಮತ್ತೆ ಯಾವೆಲ್ಲ ದೈವಗಳು ಸಂಚಾರ ಮಾಡ್ತವೆ, ಸ್ಪೆಷಲಿ ಈ ಒಂದು ನಾಲೆಡ್ಜು ಸಂಚಾರ ದೇವರು ಇದ್ದಾರೆ, ಅದು ಯಾವ ಟೈಮ್ನಲ್ಲಿ ಯಾವ ದಿನಗಳಲ್ಲಿ ಇರುತ್ತೆ, ಏನಕ್ಕೆ ಸಂಚಾರ ಆಗುತ್ತೆ, ಗ್ರಾಮದಲ್ಲಿ ಇಡೀ ಗ್ರಾಮದಲ್ಲಿರೋ ಜನಗಳನ್ನೆಲ್ಲ ಅವರು ಕಾಪಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾರ, ಇಲ್ಲ ಗ್ರಾಮನ ಕಾವಲು ಕಾಯ್ತಾ ಇರ್ತಾರ, ಏನು ಮಾಡ್ತಾ ಇರ್ತಾರೆ ಸರ್? ಇದು ದೇವರುಗಳ ಸಂಚಾರದ ವಿಚಾರವಾಗಿ ಬಂದರೆ ನಮ್ಮದು ಬೇರೆಯವ್ರದ್ದು ಮಾತಾಡೋಕ್ಕಿಂತ ನಮ್ಮ ದೇವ್ರ ಬಗ್ಗೆನೇ ಮಾತಾಡ್ತೀವಿ. ನಮ್ಮ ದೇವಸ್ಥಾನದಲ್ಲಿ ಹೇಗೆ ಅಂತಂದ್ರೆ ರಾತ್ರಿ ಒಂದು ಕತ್ಲಾಗಿ ಒಂದು 7:30-8 ಗಂಟೆ ಆಯಿದ್ರೆ ಅಂದ್ರೆ ಆ ರೋಡಲ್ಲಿ ಓಡಾಡೋದಕ್ಕೇನೆ ಊರಿನ ಜನನೇ ಎದುರ್ಕೊಂತಾರೆ. ಹೌದಾ? ನಮ್ಮ ದೇವಸ್ಥಾನದ ವಿಚಾರವಾಗಿ. ಪ್ಲಸ್ ಇನ್ನೊಂದೇನಂತಂದ್ರೆ ನಾವು ಅಲ್ಲಿ ಸ್ವಲ್ಪ ದಿನಗಳು ದೇವಸ್ಥಾನದಲ್ಲಿ ಹಿಂದೆಗಡೆ ಇರೋ ರೂಮಲ್ಲಿ ನಾವು ಮಲಗಿದ್ದಾಗ ನಮ್ಗೆ ಏಕಾಏಕಿ ಬಂದು ಆ ಎಮ್ಮ ತ್ರಿಶೂಲ ಎತ್ಕೊಂಡು ಕೂದಲು ಬಿಟ್ಕೊಂಡು ಈ ತರ ಎಲ್ಲ ನಮ್ಗೆ ಕಾಣಿಸ್ಬಿಟ್ಟಿದೆ. ಕಾಣಿಸಿದೆ ಅಂತಂದ್ರೆ ಇಲ್ಲ, ಡೈರೆಕ್ಟ್ ಅಂದ್ರೆ ಹೇಗೆ ಅಂತಂದ್ರೆ ಹಿಂಗೆ ಗೋಡೆಯಲ್ಲಿ ವೆಂಕಟೇಶ್ವರ ಲಕ್ಷ್ಮಿದು ಫೋಟೋ ಹಾಕಿದ್ವಿ. ಆ ಫೋಟೋ ಅದ್ರಲ್ಲಿ ನಾವು ನೋಡ್ಕೊಂಡ್ವಿ. ಏಕಾಏಕಿ ಬಂದು ನಿಂತ್ಬಿಟ್ಟಿರೋದು, ಮತ್ತೆ ಗೆಜ್ಜೆ ಶಬ್ದ, ಶಾಂತಿಯಾಗಿ ಬಂದ್ರೆ ಸಣ್ಣ ಗೆಜ್ಜೆ, ಉಗ್ರವಾಗಿ ಬಂತು ಅಂದ್ರೆ ದಪ್ಪ ಗೆಜ್ಜೆ, ಈ ಭರತನಾಟ್ಯ ಮಾಡ್ತಾರಲ್ಲ ಆ ತರ ಗೆಜ್ಜೆ, ಆ ತರ ಗೆಜ್ಜೆ ಶಬ್ದದಲ್ಲೆಲ್ಲ ನಮ್ಗೆ ಕೇಳಿಸ್ಬಿಟ್ಟಿದೆ, ಕಾಣಿಸ್ಬಿಟ್ಟಿದೆ. ಮತ್ತೆ ನಮ್ಗೆ ಅಲ್ಲಿ ಇನ್ನೊಂದು ಅನುಭವ ನಮ್ಗೆ ಏನಾಯ್ತು ಅಂತಂದ್ರೆ ಅಲ್ಲೇನೆ ನಾವು ಒಂದು 7-8 ಜನ ಎಲ್ಲರೂ ಸೇರ್ಕೊಂಡು ಅಲ್ಲೇ ಅಡಿಗೆ ಮಾಡೋದು, ತಿನ್ನೋದು, ಮಾಡೋದು ಮಾಡ್ತಾ ಇದ್ರೆ ಒಂದಿನ ಏನಾಯ್ತು, 1 kg ಅಕ್ಕಿಗೆ, ಈಗ 7-8 ಜನ ಅಂದ್ರೆ 1 kg ಅಕ್ಕಿ ಇಡಬೇಕು, 1 kg ಅಕ್ಕಿಗೆ
ಎಷ್ಟು ಅನ್ನ ಆಗ್ಬೋದು ಅಲ್ವಾ? ಒಂದ್ 7-8 ಜನ ತಿನ್ನೋಷ್ಟು ಅನ್ನ ಆಗುತ್ತೆ. ಆದ್ರೆ ಆ ಅನ್ನ ಪ್ರತಿದಿನ ಇಟ್ಟಂಗೆ ಇಟ್ವಿ ಅದೇ ದೇವಸ್ಥಾನದಲ್ಲೇನೆ, ಹಿಂಗೆ ಉಪ್ಕೊಂಡು ಹಿಂಗ್ ಬಂದ್ಬಿಡ್ತು. ಅಂದ್ರೆ ಅಲ್ಲಿ ತಾಯಿ ಅದು ಸಂಚಾರ ಐತೆ, ಆ ತಾಯಿನೇ ಆತರ ಮಾಡಿದ್ರು ಅಂತನಾ? ಹೌದು, ಸಂಚಾರ ಇದೆ. ಏನಂತಂದ್ರೆ ಅಲ್ಲೇ ತಿನ್ನೋದು, ಅಲ್ಲೇ ಮಲ್ಗೋದು, ಅಲ್ಲೇ ಹೇಳೋದು ಮಾಡ್ಬಿಟ್ವಿ ನಾವು. ನಾವೊಂದ್ ಆಟಕ್ ಬಿದ್ಬಿಟ್ಟು ನಮ್ದಲ್ವಾ ದೇವಸ್ಥಾನ, ಇಲ್ಲಿ ಮಲಗಿದ್ರೆ ಏನು, ನಮ್ಗೇನಾಗುತ್ತೆ, ನಮ್ಮನ್ನ ಸಾಯಿಸ್ಬಿಡುತ್ತ ದೇವ್ರು ಬಂದು ಅಂತೇಳಿ ಒಂದ್ ಅಟ್ಟದಲ್ಲಿ ಮಲಗ್ಬಿಟ್ವಿ. ಆಮೇಲೆ ಮಿಸ್ಟೇಕ್ಗಳಾಯ್ತಾ ಅಲ್ಲಿ? ಆ ಮಿಸ್ಟೇಕ್ಗಳು ಏನಾಗಿಲ್ಲ. ಅಂದ್ರೆ ಅವ್ರಿಗೆ ಓಡಾಡೋದಕ್ಕೆ ಸಂಚಾರಕ್ಕೆ ತೊಂದರೆ ಆಗ್ತಿತ್ತು. ಅಂದ್ರೆ ನಾವ್ ಅಲ್ಲೇ ಮಲಗ್ತಿದ್ರೆ ನಾವ್ ಅಡ್ಡ ಮಲಗ್ಬಿಡ್ತಾ ಇದ್ವಿ. ಸೊ ಅವ್ರ ಸಂಚಾರಕ್ಕೆ ನೀವು ಅಡ್ಡ ಇದ್ದೀರಾ? ನಾವ್ ಅಡ್ಡ ಇದ್ವಿ. ಅದಕ್ಕೆ ಏನೇನೋ ಮಾಡಿದ್ರು, ಬಂದ್ ತುಳಿದ್ರು, ಅದಕ್ಕೂ ಬಗ್ಗಿಲ್ಲ. ಮತ್ತೆ ಉರಿ ಹೊಡ್ತಾ ಇಟ್ರು, ಅದಕ್ಕೂ ಬಗ್ಗಿಲ್ಲ. ಕಾಲ್ ನೋವುಗಳಿಟ್ರು, ಬಗ್ಗಿಲ್ಲ. ನಾವು ನಿಮ್ಗೆ ದೇಹದಲ್ಲಿ ತೊಂದರೆಗಳು ಕೊಟ್ಟವ್ರೆ. ಮಂಟಕ್ ಬಿದ್ದು ಅಲ್ಲೇ ಇದ್ವಿ ನಾವು. ಅಲ್ಲೇ ಮಾಡೋದು, ತಿನ್ನೋದು, ಅಲ್ಲೇ ತೊಳೆಯೋದು, ಅಲ್ಲೇ ಮಾಡೋದು, ತಿನ್ನೋದು, ಅಲ್ಲೇ ತೊಳೆಯೋದು, ಈ ತರ ಮಾಡ್ಕೊಂಡು ಇದ್ ಮಾಡ್ಬಿಟ್ವಿ. ಕೊನೆಗೆ ಅದು ಯಾವಾಗ ಅನ್ನ ಹಿಂಗೆ ಉಪ್ಕೊಂಡು ಯಾವಾಗ ಮಾಮೂಲಿ ಪ್ರತಿದಿನ ಹಿಂಗಿಡ್ತಿದ್ವು ಸೇಮ್ ಅಕ್ಕಿ, ಅದೇ ತರ ಇಕ್ತಾ ಇದ್ವಿ, ಅಷ್ಟೇ ಜನ ಇದ್ವಿ. ಅದ್ ಹೆಂಗೆ ಆ ಪಾತ್ರೆ ಲೆವೆಲ್ ಆಗೋದು, ಹಿಂಗ್ ಉಪ್ಕೊಂಡು ಹಿಂಗ್ ಮೇಲಕ್ಕೆ ಬರೋ ಸ್ಟಾರ್ಟ್ ಆಯ್ತು, ಅವಾಗ ಒಂಥರ ಎಲ್ಲಾರು ಮಂಕಾಗ್ಬಿಟ್ರು. ಏನೋ ಹೆಚ್ಚು ಕಮ್ಮಿ ಆಯ್ತಿಲ್ಲ ಅಂತ. ಅವತ್ತೇನೆ ಮಂಕಾಗ್ಬಿಟ್ಟು ಅವತ್ 4ನೇ ದಿನಕ್ಕೇನೆ ನಾವ್ ಅಲ್ಲಿಂದ ಜಾಗ ಖಾಲಿ ಮಾಡ್ಬಿಟ್ಟು ಅವತ್ತು. ಆಮೇಲೆ ಅದಾದ್ಮೇಲೆ ಇನ್ನೊಂದು ಇನ್ಸಿಡೆಂಟ್ ಏನಾಯ್ತು ಅಂತಂದ್ರೆ, ದೇವ್ರದ್ದು ಪ್ರತಿಷ್ಠಾಪನೆ ಎಲ್ಲ ಆಗಿತ್ತು. ಆಗಿ 48 ಡೇಸ್ ಆಗಿರ್ಲಿಲ್ಲ. ಆವಾಗ ಆಚೆಗಡೆ ಬೋಡ್ರಸು, ಜಲ್ಲಿಕಲ್ಲೆಲ್ಲ ಇತ್ತು ಬೇರೆ ದೇವಸ್ಥಾನಗಳಿಗೆ ಮಾಡೋದಕ್ಕೆ. ಈಗ ನಮ್ಮ ಮಾವ ಒಬ್ರು ಸ್ವಲ್ಪ ನಾನ್ ವೆಜ್ ಪ್ರಿಯ, ಅವ್ರೇನ್ ಮಾಡಿದ್ರು, ಒಬ್ಬರು ಸ್ವಲ್ಪ ಚಿಕನ್ ತಗೊಂಡ್ಬಿಟ್ಟು ಎಷ್ಟೋ ಒಂದು 3/4 kg ಚಿಕನ್ ತಂದು ನಮ್ಮ ಅಣ್ಣ, ನಮ್ಮ ಮಾವ ಎಲ್ಲಾರು ಏನ್ ಮಾಡೋರು, ಬೈಲಲ್ಲಿ ದೇವಸ್ಥಾನದ ಎದುರುಗಡೆ ಬೈಲಲ್ಲಿ ಅಲ್ಲಿ ಒಲೆ ಇಟ್ಬಿಟ್ಟು ಚಿಕನ್ ಫ್ರೈ ತರ ಮಾಡಿ ಅದಕ್ಕೆ ಅನ್ನ ಹಾಕ್ಬಿಟ್ಟು ಬಿರಿಯಾನಿ ತರ ಮಾಡ್ಬಿಟ್ಟು ಸ್ವಲ್ಪ ದಮ್ ಆಗ್ಲಿ ಅಂತ ಹಿಂಗ್ ತಟ್ಟೆ ಮುಚ್ಚಿಬಿಟ್ಟು ಬಂದು ಈ ಕಡೆ ಕೂತವ್ರೆ. ಆಮೇಲೆ ಒಂದ್ 10 ನಿಮಿಷ ಬಿಟ್ಟು ಹೋಗ್ತಾರೆ, ತಟ್ಟೆ ಮುಚ್ಚಿದಂಗೆ ಇದೆ. ನಾಯಿ ತಿಂದಿಲ್ಲ, ನಾಯಿ ಏನೋ ಬಂದ್ ತಿಂದ್ರೆ ತಟ್ಟೆ ಬಾಣ್ಲಿ ಬೀಳ್ಸ್ಬೇಕಿತ್ತು, ಇವೆಲ್ಲ ಆಗ್ಬೇಕಿತ್ತು. ಅದು ತಟ್ಟೆ ಮುಚ್ಚಿದಂಗೆ ಮುಚ್ಚಿದೆ, ತಟ್ಟೆ ಫುಲ್ಲು ಕೆಳಕೋಗ್ಬಿಟ್ಟಿದೆ, ಬಾಣ್ಲಿ ಕೆಳಕ್ಕೆ ಕಡಿಮೆ ಆಗಿದೆ, ಫುಲ್ ಕಡಿಮೆ ಆಗಿದೆ. ತೆಗೆದು ನೋಡಿದರೆ ಅದ್ರಲ್ಲಿ ಚಿಕನ್ ಪೀಸ್ ಅನ್ನೋದು ಒಂದಿಲ್ಲ, ಅನ್ನ ಮಾತ್ರ ಎಷ್ಟಿದೆ. ಅಂದ್ರೆ ಇದು ಮನುಷ್ಯರು ತಿಂದಿಲ್ಲ, ನಾಯಿಗಳು ತಿಂದಿಲ್ಲ, ಬೇರೆ ಏನೋ ಒಂದು ಆಗೈತಿ ಅಂತ, ಏನೋ ಒಂದು ಬಂದು ಮಾಯಾದ ರೂಪದಲ್ಲಿ ತಿಂದೋಗಿರೋದು. ಇದು ನಮ್ಮ ಅನುಭವ ಕೆಳಗೆ ಬಂದಿರೋದು. ಇದು ಆಶ್ಚರ್ಯ ಕೊಟ್ಟೈತಿ ನಿಮ್ಗೆ? ಹೌದು. ಆಮೇಲೆ ಫುಲ್ಲು ಹಿಂಗ್ ನಡ್ಗೋಗ್ಬಿಟ್ಟವ್ರ ನಮ್ಮ ಅಣ್ಣ, ನಮ್ಮ ಮಾವ ಎಲ್ಲ. ಮಾಡ್ಕೊಂಡ್ರ ಏನಿದು? ಇಲ್ಲ ಮಾಡ್ಕೊಂಡಿಲ್ಲ. ಏನ್ ಮಾಡೋರೆ, ಅದನ್ನ ತೆಗೆದ್ಬಿಟ್ಟಿಂದೇನೆ ಒಂಚೂರು ನಮ್ಮ ಅಣ್ಣ, ಒಂಚೂರು ನಮ್ಮ ಮಾವ, ಅವ್ರಿಬ್ರು ತಿನ್ಬಾರ್ದಾಯ್ತು, ಒಂಚೂರು ತಿನ್ಬಿಟ್ಟಿಂದೇನೆ, ನಡೀರಿ ಹೋಗೋಣ ಅಂತ ಅನ್ಬಿಟ್ಟು ಅಲ್ಲಿಂದ ಬಂದ್ಬಿಟ್ಟು ಮನೇಲಿ ಮಲಗಿದೀವಿ. ಹಿಂಗೆ ರಗ್ಗೊಬ್ರು ಹಾಕೊಂಡು ಹಿಂಗ್ ಗುಡ್ರಸ್ಕೊಂಡು ಮಲ್ಕೊಬಿಟ್ಟವ್ರೆ. ಇಬ್ರು ಎದ್ರುಕೊಂಡು ಭಯ ಬಂದು. ಆಮೇಲೆ ನಾನು ಏನಾಯ್ತೇನು ಅಂದ್ರೆ ನಮ್ಮ ಮಾವ ಹೇಳ್ತಾರೆ, ಇಲ್ಲ ನಾನು ಊರ್ಗ್ ಹೋಗ್ಬಿಟ್ಟು ನಾನು ನಿನ್ ಫೋನ್ ಮಾಡಿ ಏನೋ ಒಂದು ಹೇಳ್ತೀನಿ, ನಾನೇನೋ ಒಂದು ಹೇಳ್ತೀನಿ, ಇವಾಗೇನು ಕೇಳ್ಬೇಡ ಅಂತ ಅದೇ ಹೇಳ್ತಾವ್ರೆ. ಭಯ ಪಡ್ತೀರ ಅಂತ. ಆಮೇಲೆ ಅದೇನು ಅಂತ ಹೇಳು ಅಂತೇಳಿ ನಾನು ಹಠ ಹಿಡಿದ್ಮೇಲೆ ಅದೇ 3/4 kg ಚಿಕನು, 1/2 kg ಅಕ್ಕಿ ಎಲ್ಲ ಹಾಕಿ ಮಾಡಿದ್ವಲ್ಲ, ಅದು ತಟ್ಟೆ ಬಾಂಡ್ಲಿ ಮೇಲಕ್ಕೆ 3/4 ಭಾಗ ಐತಿ, ತಟ್ಟೆ ಮುಚ್ಚಿದ್ವಿ, ನೆಲಕ್ಕೆ ಹೋಗ್ಬಿಟ್ಟೈತಿ, ಬಾಂಡ್ಲಿ ಕೆಳಕ್ ಹೋಗ್ಬಿಟ್ಟೈತಿ, ಅನ್ನನೂ ಇಲ್ಲ, ಒಂದೇ ಒಂದು ಪೀಸು ಇಲ್ಲ. ಅಲ್ಲಿ ಹೇಳಿದ್ರೆ ನೀವೆಲ್ಲ ಎದ್ರಕೊಂತೀರಾ ಅಂತ ಅನ್ಬಿಟ್ಟು ನಾವು ಮನೆಗೆ ಬಂದ್ಬಿಟ್ವಿ ಅಂತ ಹೇಳ್ತಾರೆ. ಸೊ ಇದೊಂದು ಘಟನೆಗಳು ನಡೆದವೆ. ಅಂದ್ರೆ ಇಲ್ಲಿ ದೈವ ಸಂಚಾರ ಇದ್ದಾಗ ಈ ತರ ಎಲ್ಲ ಏರುಪೇರು ಆಗುತ್ತೆ. ಸೊ ಇದು ನಿಮ್ಗಾಗಿರೋ ನಿಮ್ಮ ದೇವಸ್ಥಾನದ ಅನುಭವ ಆಗಿರೋದು. ಮತ್ತೆ ಇಲ್ಲಿ ನಮ್ಮೂರಲ್ಲೆಲ್ಲ ಏನ್ ಹೇಳ್ತಾರೆ, ಆಗಿನ ಕಾಲದಿಂದ ಕತ್ಲಾದ್ಮೇಲೆ ಒಬ್ಬೊಬ್ರು ಏನಾದ್ರು ಓಡಾಡಕ್ ಹೋದ್ರೆ ರಾಕ್ಷಸಿ ಓಡಾಡುತ್ತೆ, ಯಾರು ಹೋಗ್ಬೇಡಿ, ಯಾರು ಇದ್ ಮಾಡ್ಬೇಡಿ ಅಂತೇಳಿ ನಮ್ ಇಡೀ ಊರ್ ಜನಕ್ಕೆ ಒಂದು ಪ್ರಚಾರ ಇದೆ ಅದು. ಯಾಕಂದ್ರೆ ಆ ಯಮ್ಮ ರಾಕ್ಷಸಿ ರೂಪದಲ್ಲೇ ಕಾಣಿಸ್ಕೊಳ್ಳೋದು. ಯಾರವರು? ಕಾಟೇರಮ್ಮ, ರಕ್ತ ಕಾಟೇರಮ್ಮ. ಮಿಡ್ಡಿ ಹಾಕೊಂಡು ರಾಕ್ಷಸಿ ರೂಪದಲ್ಲಿ ಕಾಣಿಸಿದ್ದಾರೆ. ಈ ಊರಿನ ಜನನೇ ಹೇಳ್ತಾರೆ, ರಾಕ್ಷಸಿ ಅಯ್ಯಮ್ಮ, ರಾಕ್ಷಸಿ ಓಡಾಡ್ತಾಳೆ, ಒಬ್ಬೊಬ್ರು ಓಡಾಡ್ಬೇಡ್ರಿ, ಮತ್ತೆ ಬೋಂಡಾಗಳೇನಾದ್ರು ಎತ್ಕೊ ಬಂದ್ರಿ ಹಿಂದ್ ಬತ್ತಾಳೆ, ಮಟನ್ ಸಾರು ಎತ್ಕೊ ಬಂದ್ರೆ ಹಿಂದ್ ಬರ್ತಾರೆ, ಈ ತರ ಎಲ್ಲ ಅವಾಗಿಂದ ಹೇಳೋರು, ಅಂದ್ರೆ ಎದುರ್ಕೊಳ್ಳೋರು. ಮತ್ತೆ ಇಲ್ಲಿ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರ ಕಡೆ ಅವ್ರಿಗೆ ಹೇಳ್ಬಿಡ್ತಾರೆ, ಶುದ್ಧವಾಗಿ ಸ್ನಾನ ಮಾಡಿ ಶುದ್ಧವಾಗಿದ್ರೆ ಜಡೆ ಮುನೀಶ್ವರ ದೇವಸ್ಥಾನದ ಒಳಗಡೆ ಹೋಗಿ, ಯಾರು ಶುದ್ಧ ಇಲ್ಲ ಅಂದ್ರೆ ಯಾರು ಹೋಗ್ಬೇಡಿ ಅಂತ ಹೇಳ್ಬಿಡ್ತಾರೆ. ಸೊ ಇದು ಗೊತ್ತಿದೆ ಇಲ್ಲಿನ ಜನಕ್ಕೆ ಗೊತ್ತಿದೆ. ಅಂದ್ರೆ ಇವರು ಸಂಚಾರ ಇದ್ದಾರೆ ಅನ್ನೋದು ಈ ಅಕ್ಕಪಕ್ಕ ಜನಕ್ಕೆ ಗೊತ್ತಿದೆ. ಹೌದು. ಏನಿಲ್ಲ, ಅವರು ಈಗ ಎಕ್ಸಾಂಪಲ್ ಆಚಲವ್ರೇನಿಲ್ಲ, ಸ್ವಂತದವ್ರೇನೆ ಏನೋ ಒಂದು ಮಾತಾಡ್ಕೊಂಡು ದೇವಸ್ಥಾನದಿಂದ ಆಚೆ ಹೋಗವ್ರೆ, ಹೋಗ್ಬಿಟ್ಟು ಒಂದ್ 7-8 ಹೆಜ್ಜೆನೂ ಹಾಕಿಲ್ಲ, ಹಿಂದೆಯಿಂದ ಬಂದು ಪಟ್ ಅಂತ ಹೇಳಿ ಹೊಡೆದು ಬಕ್ಬಾರಲ್ಲಿ ಬೀಳ್ಸ್ಬಿಟ್ಟವ್ರೆ.
ಕಾಲೇ ಮುರಿದೋಗ್ಬಿಟ್ಟಿತ್ತು. ಓಹೋ, ಇಷ್ಟೊಂದು ಡೇಂಜರ್ ಆಗಿ. ನಮ್ಮ ಮಾವ ಉತ್ಸವ ಮೂರ್ತಿ ಮೆರವಣಿಗೆಗೆ ಎತ್ತಿದೀವಿ, ಕುಡಿದ್ಬಿಟ್ಟು ಉತ್ಸವ ಮೂರ್ತಿನ ಹಿಡಿದ್ರು. ಆ ಅಮ್ಮ ಹಿಂಗಾಕಿ ಹಿಂಗ್ ಎಳದ್ಲು, ಅವ್ರದ್ದು ಕಾಲು ಮುರಿದೋಗಿತ್ತು. 6 ತಿಂಗಳು ನಾನೇ ಕಟ್ಟಾಕ್ಸಿ ಎಲ್ಲ ತೋರಿಸಿ ನಾನೇ ಇದು ಮಾಡ್ತೀನಿ. ಸೊ ಇವೆಲ್ಲ ನಡೀತಾವೆ, ಇವೆಲ್ಲ ನಡಿ. ಸೊ ಇದು ಇಲ್ಲಿ ನಿಮ್ದೇ ಅನುಭವ ಆಯ್ತು. ಇದು ಬಿಟ್ಟು ಕಾಮನ್ ಆಗಿ ನಾವು ಹೊರಗಡೆ ಬೇರೆ ದೇವಸ್ಥಾನಗಳಾಗ್ಬೋದು, ಇಲ್ಲ ಗ್ರಾಮ ದೇವರುಗಳಾಗ್ಬೋದು, ಸಂಚಾರ ಊರ್ ಸುತ್ತ ಮಾಡ್ತಾ ಇದಾವೆ ಅಂದ್ರೆ ಆ ಊರನ್ನ ಕಾಪಾಡೋದಕ್ಕ ಇಲ್ಲ ಈ ದೇವರುಗಳು ಮತ್ತೆ ಯಾವ್ದೋ ದೇವರುಗಳನ್ನ ಭೇಟಿ ಮಾಡ್ತಾವ ಅಂತಂದ್ರೆ ಈಗ ಹೇಗೆ ಅಂತಂದ್ರೆ ಮುನೇಶ್ವರ ಅವರು ಸಂಚಾರಕ್ಕೆ ಹೋಗ್ತಾರೆ, ಅವ್ರ ಟೈಮಿಂಗ್ ನೋಡ್ಕೊಂಡು ಇವ್ರು ಬರ್ತಾರೆ. ಮತ್ತೆ ಮುನೇಶ್ವರ ಹೋಗೋ ಟೈಮಲ್ಲಿ ಈ ಅಮ್ಮ ಸತತವಾಗಿ ಕಾವಲಿರ್ತಾರೆ. ಇಲ್ಲಿ ಇದು ಒಂದು ಏನು ಇತಿಹಾಸ ಅಂತಂದ್ರೆ ಆ ಅಮ್ಮ ಪ್ರತಿದಿನ ಬೆಳಗಿನ ಜಾವ 4:30 4:30 ಟೈಮಲ್ಲಿ ಇಲ್ಲಿಂದ ನಂದಿ ಬೆಟ್ಟಕ್ಕೆ ಹೋಗಿ ಸ್ನಾನ ಮಾಡಿ ಬರ್ತಾರೆ ಅನ್ನೋದು ಒಂದು ಇಲ್ಲಿದು ಹೇಳ್ತಾರೆ. ಆಗಿನ ಕಾಲದಿಂದ ಹೇಳ್ಕೊಂಡ್ ಬಂದವರು ಒಂದು ಇತಿಹಾಸ ಅಂತೇಳಿ. ಅಂದ್ರೆ ನಾವು ತಿಳಿದಿದ್ ಮಟ್ಟಿಗೆ ನಮ್ಮ ಅಜ್ಜಿ ಅವರ ಅತ್ತೆ ನಾವು ನೋಡಿದ್ವಿ, ಅಂದ್ರೆ ಮುತ್ತಜ್ಜಿ ನೋಡಿದ್ವಿ, ಅವರೆಲ್ಲ ಹೇಳ್ಕೊಂಡ್ ಬಂದಿದ್ದಾರೆ. ಅಲ್ಲಿ ಕಾಟೇರಮ್ಮ ಐತೆ, ಅಯ್ಯಮ್ಮ ಹಿಂಗಿಂದ ಹೋಗಿ ಅಲ್ಲಿ ನಂದಿ ಬೆಟ್ಟಕ್ಕೆ, ಇಲ್ಲಿ ಒಂದು ಹೆಜ್ಜೆ ಅಂದ್ರೆ ನಂದಿ ಬೆಟ್ಟಕ್ಕೆ ಒಂದು ಹೆಜ್ಜೆ ಸ್ನಾನ ಮಾಡಿ ಬರ್ತಾರೆ ಅಂತ ಹೇಳ್ತಾರೆ. ಹಂಗಾಗಿ ಇಲ್ಲಿ ಯಾರೊಬ್ರು ಒಂದು ಕಳ್ತನ ಮಾಡಕ್ಕೋ ಇನ್ನೊಂದಕ್ಕೋ ಮುಂದೊಂದಕ್ಕೂ ಅವಕಾಶ ಕೊಡಲ್ಲ. ಕಾಪಾಡ್ತವೆ. ಮತ್ತೆ ಇವಾಗ ಬೇರೆ ದೇವಸ್ಥಾನ ಇಲ್ಲೇ ಅಂತಲ್ಲ, ಯಾವುದೇ ದೇವಸ್ಥಾನಗಳಾದ್ರೂ ಅಲ್ಲಿ ದೇವರುಗಳ ಸಂಚಾರ ಇರ್ತವೆ. ರಾತ್ರಿ 12 ಗಂಟೆಯಿಂದ 3 ಗಂಟೆ ತನಕ ದೇವರುಗಳ ಸಂಚಾರಗಳಿರ್ತವೆ. ಆ ಸಮಯದಲ್ಲಿ ನಾವು ಓಡಾಡೋದು ಸ್ವಲ್ಪ ಅವಾಯ್ಡ್ ಮಾಡ್ಕೊಬೇಕು. ದೇವರುಗಳು ಸಂಚಾರ ಇರ್ತಾರೆ, ದೆವ್ವಗಳು ಸಂಚಾರಗಳಿರ್ತವೆ. ಅಂದ್ರೆ ಆತ್ಮಗಳ ಸಂಚಾರ ಅನ್ನೋದಕ್ಕಿಂತ ಅವ್ರು ಅಲ್ಲಲ್ಲಿ ಓಡಾಡ್ತಾ ಇರ್ತಾರೆ. ಯಾರು ಸಿಗ್ತಾರೆ ಆ ಟೈಮಲ್ಲಿ ನಾವು ಯಾರ ಮೈಗೆ ಸೇರೋಣ, ಯಾವ ತರ ಅಟ್ಯಾಕ್ ಮಾಡೋಣ ಅಂತೇಳಿ ಅವ್ರು ನೋಡ್ತಾ ಇರ್ತಾರೆ. ಆದ್ರೆ ದೇವರುಗಳು ಅವ್ರದ್ದು ಒಂದು ರೌಂಡ್, ಈ ವಾಚ್ಮೆನ್ ಡ್ಯೂಟಿ, ವಾಚ್ಮೆನ್ ಡ್ಯೂಟಿ ಮಾಡ್ಕೊಂಡ್ ಬರಕ್ ಹೋಗ್ತಾರೆ. ಅವ್ರು ಸಂಚಾರ ಮಾಡ್ತಾರೆ. ಒಂದು ಕಸ್ತು. ಸೊ ಅವ್ರದ್ದೊಂದು ಚೌಕಟ್ಟು, ಇಲ್ಲ ಅವ್ರದ್ದೊಂದು ಎಲೆಕಟ್ಟು ಅಂತ ಕರಿತೀವಿ, ಇಲ್ಲ ಒಂದು ಬಾರ್ಡರ್ ಅಂತ ಕರಿತೀವಿ, ಅಷ್ಟು ಸಂಚಾರ. ಹೌದು, ಅವ್ರದ್ದು ಎಷ್ಟಿದೆಯಾ ಬಾರ್ಡ್ರು ಅಷ್ಟರಲ್ಲಿ ಸಂಚಾರ ಮಾಡ್ಕೊಂಡು ಬರ್ತಾರೆ. ಮತ್ತೆ ಈಗ ದೇವಸ್ಥಾನ 6 ಗಂಟೆ ಮೇಲೆ ಯಾರು ಇರಂಗಿಲ್ಲ ನಮ್ಮ ದೇವಸ್ಥಾನದಲ್ಲಿ. ನಾವೇ ಇರಲ್ಲ, ನಾವೇ ವಾಚಿಗೆ ಓಡ್ ಬರ್ತೀವಿ, ಇರಲ್ಲ. 6-6:30 ಲಾಸ್ಟ್. ಅದು ಮುಗಿಸ್ಕೊಂಡು ನಾವು ಬಂದಾದ್ಮೇಲೆ ಒಂದು ನರಪಿಲ್ಲೇನು ದೇವಸ್ಥಾನದ ಒಳಗಡೆ ಯಾರು ಹೋಗಲ್ಲ. ಮತ್ತೆ ಅಲ್ಲಿ ಓಡಾಡಕ್ಕೂ ಜನ ಸಮೇತವಾಗಿ ಎದುರ್ಕೊಂತಾರೆ. ಸೊ ಇದು ಅಲ್ಲಿ ಶಕ್ತಿಗಳಿರೋ ಜಾಗಗಳು, ಇಲ್ಲ ಸಂಚಾರ ಮಾಡೋ ಜಾಗಗಳಲ್ಲಿ ಇವೆಲ್ಲ ಒಂದಷ್ಟು ಚೇಂಜಸ್ ಕಾಣಿಸ್ತವೆ, ಇಲ್ಲ ಪವರ್ಗಳು ನಡೀತವೆ, ಇಲ್ಲ ಈ ಥರದ್ದು ಒಂದು ಇದ್ದಾಗ ಏನೋ ಒಂದು ಏರುಪೇರು ನಮಗೆ ಕಾಣಿಸುತ್ತೆ. ಸೊ ಆವಾಗ ಇಲ್ಲಿ ಒಂದು ಶಕ್ತಿ ಓಡಾಡ್ತಾ ಇದೆ ಅಂತ ನಾವು ಅನ್ಕೋಬೇಕು. ಅವುಗಳು ಮೀರಿ ಏನಾದ್ರು ಅಲ್ಲಿ ಮಾಡಕ್ ಹೋದಾಗ ಅವುಗಳು ಇಲ್ಲಿ ಬಹಳಷ್ಟು ಜನಕ್ಕೆ ಅನುಭವ ಆಗಿದೆ. ರಾತ್ರಿ 11:30-12 ಗಂಟೆ ಟೈಮಲ್ಲಿ ಗೆಜ್ಜೆ ಶಬ್ದ ಬರುತ್ತೆ ಅಂತೆಲ್ಲ ಒಂದ್ ಸ್ವಲ್ಪ ಅನುಭವಗಳಾಗಿದೆ. ಸೊ ಇದು ನೋಡಿದ್ದಾರೆ, ಜನ ಕೇಳಿಸ್ಕೊಂಡಿದ್ದಾರೆ. ನಾವು ಹೇಳೋದಕ್ಕಿಂತ ಜನನೂ ಹೇಳಿದ್ದಾರೆ. ಅಲ್ಲಿರೋರೆಲ್ಲಾನು ರಾತ್ರಿ ಟೈಮ್ ಅಮ್ಮ ಸಂಚಾರ ಬರ್ತಾರೆ, ಬಿರುಗಾಳಿ ಬರುತ್ತೆ, ಒಂದೊಂದ್ಸರಿ ಸುಂಟ್ರುಗಾಳಿ ರೂಪದಲ್ಲಿ ಬರುತ್ತೆ. ಬಿಸಿಲುಗಾಲದಲ್ಲಿ ಸುಂಟ್ರುಗಾಳಿ ತರ ಬಂದು ದೇವಸ್ಥಾನದ ಹಿಂಭಾಗಕ್ಕೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಗೆಜ್ಜೆ ಶಬ್ದ ರಾತ್ರಿ ಟೈಮಲ್ಲಿ ಜಲ್ ಅಂತೇಳಿ ಗೆಜ್ಜೆ ಶಬ್ದ ಬರುತ್ತೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಅಕ್ಕಪಕ್ಕದಲ್ಲಿ ಗೊತ್ತಿದೆ. ಹಂಗಾಗಿ ಯಾರು ಬಾಗ್ಲೇ ತೆಗಿಯಲ್ಲ. ಹೋಗಿ ಒಂದ್ಸರಿ ಬಾಗ್ಲಾಕ್ಬಿಟ್ರೆ ಬೆಳಗ್ಗೆ ಗಂಟೆ ಯಾರು ಬಾಗಿಲು ತೆಗಿಯಲ್ಲ. ಸೊ ಇದೆಲ್ಲ ಅನುಭವ. ಓಕೆ, ಸೂಪರ್. ಸೊ ಇದ್ರದ್ದು ಸಂಚಾರ, ದೈವ ಸಂಚಾರಕ್ಕೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ. ಎಸ್ಪೆಷಲಿ ನಿಮ್ಮ ದೇವಸ್ಥಾನದ್ದೇ ಅನುಭವ ತಿಳಿಸಿದ್ದೀರಾ. ಇದೇ ಥರನೇ ಬೇರೆ ದೇವಸ್ಥಾನಗಳಲ್ಲೂ ಸೇಮ್ ನಡೀಬೋದು, ಒಂದು ಸ್ವಲ್ಪ ಏರುಪೇರು ಇರ್ಬೋದು, ಬಟ್ ಇದೇ ಥರದ್ದೇ ನಡೀತಾ ಹೋಗುತ್ತೆ ಸಂಚಾರ ದೈವಗಳದ್ದು. ಅಂದರೆ ಈ ಥರನೇ ಇರುತ್ತೆ. ಅಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಭಗವಂತ, ಯಾಕಂದ್ರೆ ಇವಾಗ ಕುಂತಿರೋ ಜಾಗದಲ್ಲಿ ನಾನು ಕೂರಕ್ಕಾಗುತ್ತಾ ಸರ್? ಇಲ್ಲ ನಿಂತಿರೋ ಜಾಗದಲ್ಲಿ ನಾನು ನಿಲ್ಲಕ್ಕಾಗುತ್ತಾ? ನಮ್ದೇ ಆದ ಒಂದು ಟೈಮಿಂಗ್ ಇರುತ್ತೆ, ಪ್ರೈವಸಿ ಇರುತ್ತೆ. ನಾವು ಆಚೆ ಈಚೆ ಓಡಾಡಬೇಕು, ಹೋಗ್ಬೇಕು ಬರ್ಬೇಕು ಅನ್ನೋದಿರೋದು. ಭಗವಂತನಿಗೂ ಅದೇ ತರ ಒಂದು ಟೈಮುಗಳಿಗೆ ಇರುತ್ತೆ. ಆದ್ರೆ ಜನಗೆ ಏನಂತಂದ್ರೆ ಇವಾಗ ಬೆಳಗಿಂದ ಸಂಜೆ ಅರ್ಕೆ ಕಟ್ಟೋ ಬದಲು ರಾತ್ರಿ ಅರ್ಕೆ ಕಟ್ಲಿ, ಅವ್ರ ಕೆಲಸ ಎಷ್ಟು ಸ್ಪೀಡಾಗಿ ಆಗುತ್ತೆ ನೋಡೋಣ. ಹೌದಾ? ರಾತ್ರಿ 12 ಗಂಟೆ ಮೇಲೆ 3 ಗಂಟೆ ಒಳಗಡೆ ಅರ್ಕೆ ಕಟ್ಲಿ, ಅವ್ರ ಕೆಲಸ ಎಷ್ಟು ಸ್ಪೀಡಾಗಿ ಆಗುತ್ತೆ ನೋಡೋಣ. ಎಲ್ಲಿ ದೇವಸ್ಥಾನಗಳು ಓಪನ್ ಇರುತ್ತೆ? ಬೇಡ, ಅವ್ರ ಮನೇಲೆ ಕಟ್ಕೊಂಡ್ಲಿ. ಹೌದು, ಒಂದ್ ಕರ್ಪೂರ ಹಚ್ಬಿಟ್ಟು ಬಾಗಿಲಾಕ್ಬಿಟ್ಟು ಮನೇಲೆ ಅರ್ಕೆ ಕಟ್ಲಿ. ಈಗ ಬೆಳಗಿಂದ ಸಂಜೆ ಪೂಜೆ ಮಾಡೋ ಬದಲು ರಾತ್ರಿ ಪೂಜೆ ಮಾಡ್ಲಿ. ಎಷ್ಟು ಬೇಗ ಅವ್ರ ಕೆಲಸಗಳಾಗುತ್ತೆ ನೋಡಿ. ಸ್ಪೀಡಾಗಿ ಆಗುತ್ತೆ. ಯಾಕಂದ್ರೆ ಬೆಳಗಿಂದ ಸಂಜೆ ಗಂಟ ನಮ್ಮಂತ ಕೋಟ್ಯಾಂತರ ಜನ ಪೂಜೆ ಮಾಡ್ತಾ ಇರ್ತಾರೆ. ಎಷ್ಟೋ ಪ್ರಪಂಚದ ಜನ ಬೆಳಗಿಂದ ಸಂಜೆ ಗಂಟ ಪೂಜೆ ಮಾಡ್ತಾರೆ. ಆದ್ರೆ ರಾತ್ರಿ ಯಾರು ರಾತ್ರಿ ಪೂಜೆ ಮಾಡೋದು ಯಾರು? ಮಾಂತ್ರಿಕರು. ಓಕೆ,
ಅವ್ರು ಪೂಜೆ ಮಾಡು ಅಲ್ವಾ. ಅದೇನೆ ಇವಾಗ ನಮ್ಗೆ ಇಂಥ ಕೆಲಸ ಆಗಬೇಕು ಅಂತೇಳಿ ರಾತ್ರಿ ಪೂಜೆ ಮಾಡಿ ನೋಡ್ಲಿ, ಆಗ್ತವೆ, ಕೆಲಸಗಳಾಗ್ತವೆ. ಸೂಪರ್, ಒಳ್ಳೆ ಟಿಪ್ಸ್ ಕೊಟ್ಟಿದ್ದೀರಾ. ಯಾರಾದರೂ ತುಂಬ ಕಷ್ಟವಾದ ಕೆಲಸಗಳಿದ್ದವರು ನೈಟ್ ಈ ಒಂದು ಉಪಯೋಗ ಅಂದ್ರೆ ಒಂದೇ ಮನಸ್ಸಿಂದ ಶುದ್ಧವಾಗಿ ಸ್ನಾನ ಮಾಡಿ ಕರೆಕ್ಟಾಗಿ 12:35 ಕರೆಕ್ಟಾಗಿ ದೇವ್ರ ಮನೆಗೆ ಪ್ರತಿಯೊಂದು ಹೂಗಿ ಎಲ್ಲ ಕರೆಕ್ಟಾಗಿದ್ದು ಅವ್ರ ಮನೆಗೆ ಒಂದು ಹೆಣ್ಣು ದೇವ್ರ ಪೂಜೆ ಮಾಡ್ತಾ ಇದ್ರೆ ನಿಂಬೆಹಣ್ಣಿನ ದೀಪ ಮಾಡ್ಕೊಳ್ತಾ ಬರಲಿ, ಪೂಜೆ ಮಾಡಲಿ, ಮೌನವಾಗಿ ಯಾರ ಜೊತೆ ಮಾತಾಡಿದಂಗೆ ಭಯ ಬೀಳ್ದಿದಂಗೆ ಅವ್ರು ಪೂಜೆ ಮಾಡ್ಕೊಳ್ತಾ ಬರಲಿ. ಭಗವಂತನೇ ಬಂದು ಅವ್ರ ಬೆನ್ನಿಂದ ನಿಂತ್ಕೊಂಡು ದರ್ಶನ ಕೊಡ್ತಾರೆ. ಸೂಪರ್. ಸೊ ಇದೊಂದು ದರ್ಶನಕ್ಕೆ ಸಂಬಂಧಪಟ್ಟಂತೆ ದೈವ ದರ್ಶನ ಯಾರಿಗೆ ಸಿಗುತ್ತೆ, ಯಾವ ಥರ ಸಿಗುತ್ತೆ? ಮೂಲ ವಿಗ್ರಹಗಳನ್ನ ನಾವು ಕೆತ್ತನೆ ಮಾಡೋಕ್ಕೂ ಮೊದಲು ಕೆಲವೊಂದು ನದಿಗಳಲ್ಲಿ ಒಂದೊಂದು ಕಲ್ಲು ಸಿಗುತ್ತೆ ಮೂಲ, ಅದನ್ನೇ ತಗೊಂಬಂದು ಸೊ ಅದೇ ದೈವ ಅಂತ ಪೂಜೆ ಮಾಡ್ತಾರೆ. ಸೊ ಈ ವಿಚಾರ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಸೊ ವೀಕ್ಷರೇ, ಇದೊಂದಷ್ಟು ದೈವ ಸಂಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲಿ ಕೆಲವೊಂದಷ್ಟು ಜಾಗಗಳಲ್ಲಿ ಆಗ್ತಾ ಇದ್ದಾವೆ, ದೈವ ಇಲ್ಲಿ ಸಂಚಾರ ಇದೆ ಅಂತ ನಾವು ಕೇಳಿರ್ತೀವಿ. ಸೊ ಅದೇ ಥರದ್ದೇ ವಿಚಾರ, ಅದು ದೈವ ಸಂಚಾರ ಅವುಗಳದ್ದೇ ಒಂದಷ್ಟು ಕೆಲಸಗಳಲ್ಲಿ ಅವು ಓಡಾಡ್ತಾ ಹೋಗ್ತವೆ, ಒಂದಕ್ಕೊಂದು ದೈವಗಳು ಭೇಟಿನೂ ಆಗ್ತವೆ, ಕೆಲವೊಂದಷ್ಟು ಚರ್ಚೆಗಳು ಆಗ್ತವೆ. ಆ ಟೈಮ್ನಲ್ಲಿ ಯಾರಾದರೂ ಹೋದಾಗ ಡಿಸ್ಟರ್ಬ್ ಆಗುತ್ತೆ, ಅಲ್ಲಿ ಏರುಪೇರು ಆಗೋವುಗಳನ್ನ ನಾವು ನೋಡ್ಬೋದು, ಇಲ್ಲ ಭಯ ಬಿದ್ದು ಆಚೆ ಬಂದಿರೋರು ನೋಡಿರ್ತೀವಿ. ಸೊ ಕಾವ್ಯವರದ್ದು ದೇವಸ್ಥಾನ ಹತ್ರ ಕೂಡ ಈ ಥರದ್ದೊಂದಷ್ಟು ಅನುಭವಗಳು ಅಲ್ಲಿರೋ ಕೆಲವೊಂದು ಅಕ್ಕಪಕ್ಕ ಜನಗಳಿಗೂ ಆಗೈತೆ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ಕೈತೆ. ಸೊ ನೆಕ್ಸ್ಟು ಇನ್ನು ಬೇರೆ ವಿಚಾರಗಳನ್ನ ಕಾವ್ಯವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ಸ್ಪೆಷಲ್ ಒಂದು ಇನ್ಫಾರ್ಮೇಷನ್ ಏನಂದರೆ, ನಮ್ಮ ಒಂದಷ್ಟು ಯೂಟ್ಯೂಬಲ್ಲಿರೋ ಸ್ವದೇಶ್ ಮೀಡಿಯಾದಲ್ಲಿರೋ ಸಾಕಷ್ಟು ಗುರುಗಳು ವಿಡಿಯೋಗಳನ್ನ ಫೇಸ್ಬುಕ್ಕಲ್ಲಿ ಕೆಲವೊಂದಷ್ಟು ಫೇಕ್ ಚಾನಲ್ ಅಂತ ಕರಿಬೋದು, ಇಲ್ಲ ಬೇರೆ ಚಾನಲ್ಗಳವರು ಅದನ್ನು ಕದ್ದು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಅವ್ರದ್ದು ಯಾರ್ದೋ ನಂಬರ್ ಹಾಕ್ಕೊಂಡು ಸೊ ಅದನ್ನು ಪ್ರಚಾರ ಮಾಡ್ತಾಯಿದ್ರು. ಅಂದರೆ ಅವರು ಎಲ್ಲೋ ಬೇರೆಯವ್ರಿಗೆ ಮಿಸ್ಗೈಡ್ ಮಾಡ್ತಿರ್ತಾರೆ, ಇಲ್ಲ ಅಲ್ಲೇನೋ ಅಂದರೆ ನಮಗೆ ಅದು ಗೊತ್ತಿಲ್ಲದೆ ಏನೋ ನಡೀತಾ ಇರುತ್ತೆ, ನಮ್ಮ ಗಮನದಲ್ಲಿ ಇಲ್ಲದೆ ಯಾವುದೋ ಬೇರೆ ನಂಬರ್ ಅದು ಹೋಗ್ತಾ ಇರುತ್ತೆ. ಅದನ್ನು ಯೂಟ್ಯೂಬಲ್ಲಾದರೆ ಕಂಟ್ರೋಲ್ ಮಾಡ್ಬೋದು, ಫೇಸ್ಬುಕ್ಕಲ್ಲಿ ನಮ್ಮ ಗಮನಕ್ಕೆ ಬಂದವಾಗ ನಾವು ಫೋನ್ ಮಾಡಿ ತೆಗ್ಸೋಕ್ಕೆ ಟ್ರೈ ಮಾಡಿರ್ತೀವಿ, ಆದರೂ ಕೂಡ ಕೆಲವೊಂದು ಮಿಸ್ ಆಗಿರ್ತವೆ. ಸೊ ಅಂಥ ಒಂದಷ್ಟು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರ್ರಿ, ಅಲ್ಲೋಗಿ ಏನು ಮೋಸ ಆಗ್ದಂಗೆ. ಸೊ ಅದನ್ನು ನೋಡ್ಕೊಬೇಕು ಅಂತೇಳಿ ಈ ವಿಡಿಯೋಗಳ ಮುಖಾಂತರ ತಿಳಿಸ್ತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಇದ್ದೀನಿ. ನಮಸ್ಕಾರ.